ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವೈಭವ್ ಫ್ರಮ್ ಸಖತ್ ಕನ್ನಡ ಯೂಟ್ಯೂಬ್ ಚಾನಲ್. ಕೆಲವರು ಅಧಿಕಾರಕ್ಕಾಗಿ ಹುಟ್ಟುತ್ತಾರೆ, ಇನ್ನು ಕೆಲವರು ಆ ಅಧಿಕಾರಕ್ಕೆ ಒಂದು ಘನತೆಯನ್ನು ತರಲಿಕ್ಕಾಗಿ ಹುಟ್ಟುತ್ತಾರೆ. ಇವತ್ತಿನ ವಿಡಿಯೋದಲ್ಲಿ ನಾನು ಕರ್ನಾಟಕ ಕಂಡಂತಹ ಒಬ್ಬ ದಕ್ಷ, ಪ್ರಾಮಾಣಿಕ ಮತ್ತು ನಿರ್ಭೀತ ಅಧಿಕಾರಿಯ ಬಗ್ಗೆ ಹೇಳುತ್ತಿದ್ದೇನೆ. ಇವರು ಕೇವಲ ಒಬ್ಬ IAS ಅಧಿಕಾರಿಯಾಗಷ್ಟೇ ಉಳಿಯದೆ ಸಾಮಾನ್ಯ ಜನರ ಪಾಲಿನ ಆಶಾಕಿರಣವಾಗಿದ್ದರು. ಅವರೇ DK ರವಿ, ದೊಡ್ಡ ಕಪ್ಪಲು ಕರಿಯಪ್ಪ ರವಿ. ಈ DK ರವಿಯವರ ಜೀವನ ಪಯಣ ಹೇಗಿತ್ತು, ಅವರು ಮಾಡಿದಂತಹ ಸಾಧನೆಗಳೇನು, ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಇವರು 1979ರಲ್ಲಿ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ದೊಡ್ಡಕೊಪ್ಪಲು ಎಂಬ ಪುಟ್ಟಹಳ್ಳಿಯಲ್ಲಿ ಜನಿಸಿದರು. ಕಡು ಬಡತನದಲ್ಲೂ ಛಲಬಿಡದೆ ಓದಿದ ಇವರು SSLCಯಲ್ಲಿ 94% ಅಂಕವನ್ನು ಗಳಿಸಿ ತುಮಕೂರು ಜಿಲ್ಲೆಗೆ ಪ್ರಥಮ ಸ್ಥಾನ ಬಂದಿದ್ದರು. ಇದೇ ತಿಳಿಸುತ್ತೆ ಅವರೆಷ್ಟು ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದರೆಂದು. ರವಿಯವರು ತಮ್ಮ ಉನ್ನತ ಶಿಕ್ಷಣವನ್ನು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದು ಮತ್ತು ದೆಹಲಿಯ ಪ್ರತಿಷ್ಠಿತ ಇಂಡಿಯನ್ ಅಗ್ರಿಕಲ್ಚರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಿಂದ ಸ್ನಾತಕೋತ್ತರ ಪದವಿ ಪಡೆದರು. IAS ಅಧಿಕಾರಿಯಾಗುವ ಮುನ್ನ ಇವರು ಕರ್ನಾಟಕ ಅಬಕಾರಿ ಇಲಾಖೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಸೇವೆಯನ್ನು ಮಾಡಿರುತ್ತಾರೆ. ನಂತರ ದೊಡ್ಡ ಮಟ್ಟದ ಸೇವೆ ಮಾಡುವ ಉದ್ದೇಶದಿಂದ ಇವರು ಈ ಕೆಲಸಕ್ಕೆ ರಾಜೀನಾಮೆಯನ್ನು ನೀಡಿ ನಂತರ ದೇಶದ ಅತ್ಯಂತ ಕಠಿಣ ಪರೀಕ್ಷೆಯಾದ UPSCಯಲ್ಲಿ 34ನೇ ರ್ಯಾಂಕನ್ನು ಪಡೆಯುವ ಮೂಲಕ 2009ರಲ್ಲಿ ಅಧಿಕಾರಿಯಾಗಿ ಆಯ್ಕೆಯಾದರು. ಕೋಲಾರದ ಕಲಿ. ಇವರ ವೃತ್ತಿ ಜೀವನದಲ್ಲಿ ಅತ್ಯಂತ ಸ್ಮರಣೀಯ ಕಾಲಘಟ್ಟವೆಂದರೆ ಅದು ಕೋಲಾರ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿದ್ದಂತಹ ಸಮಯ. ಕೋಲಾರದಲ್ಲಿ ಅಕ್ರಮವಾಗಿ ನಡೆಯುತ್ತಿದ್ದಂತಹ ಮರಳು ಗಣಿಗಾರಿಕೆಯನ್ನು ತಡೆಯಲು ಅವರು ನಡುರಾತ್ರಿಯಲ್ಲೂ ಕೂಡ ಫೀಲ್ಡ್ಗೆ ಇಳಿಯುತ್ತಿದ್ದರು. ಪ್ರಭಾವಿ ವ್ಯಕ್ತಿಗಳು ಒತ್ತುವರಿ ಮಾಡಿಕೊಂಡಿದ್ದ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಸರ್ಕಾರಿ ಜಮೀನನ್ನು ಧೈರ್ಯವಾಗಿ ವಶಪಡಿಸಿಕೊಂಡರು. ಇದರಿಂದಾಗಿ ಅವರು ಕೋಲಾರದ ಕಲಿ ಎಂದೇ ಖ್ಯಾತರಾದರು. ರೈತರ ಜಮೀನು ವಿವಾದಗಳನ್ನು ನ್ಯಾಯಾಲಯಕ್ಕೆ ಅಲೆಯುವ ಬದಲು ರೈತರ ಮನೆ ಬಾಗಿಲಿಗೆ ಹೋಗಿ ಬಗೆಹರಿಸುವ ಹೊಸ ಪದ್ಧತಿಯನ್ನು ಜಾರಿಗೆ ತಂದಿದ್ದರು. ಇದರಿಂದಾಗಿ ಸಾವಿರಾರು ರೈತರಿಗೆ ಅನುಕೂಲವಾಯಿತು. ಕೆರೆಗಳ ಪುನಶ್ಚೇತನ. ಕೋಲಾರದ ನೀರಿನ ದಾಹ ನೀಗಿಸಲು ಒತ್ತುವರಿಯಾಗಿದ್ದಂತಹ ಕೆರೆಗಳನ್ನು ಮುಕ್ತಗೊಳಿಸಿದರು. ದಲಿತರ ಮನೆಗೆ ಭೇಟಿ. ಸಾಮಾಜಿಕ ಸಮಾನತೆಗಾಗಿ ಅವರು ಪ್ರತಿವಾರ ದಲಿತರ ಮನೆಗೆ ಭೇಟಿ ನೀಡಿ ಅವರೊಂದಿಗೆ ಊಟ ಮಾಡುತ್ತಿದ್ದರು. ಇದು ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಮಟ್ಟದ ಮೆಚ್ಚುಗೆಯನ್ನು ಪಡೆದಿತ್ತು. ಮುಖ್ಯವಾಗಿ ಗಮನಿಸಬೇಕಾದ ವಿಷಯವೇನೆಂದರೆ ಇವರು ವರ್ಗಾವಣೆಯಾಗುವಂತಹ ಸಂದರ್ಭದಲ್ಲಿ ಇಡೀ ಕೋಲಾರ ಜಿಲ್ಲೆಯೇ ಕಣ್ಣೀರನ್ನು ಹಾಕಿತ್ತು. ಬೆಂಗಳೂರು ಮತ್ತು ತೆರಿಗೆ ಇಲಾಖೆ. ತದನಂತರ ಇವರು ಬೆಂಗಳೂರಿನ ವಾಣಿಜ್ಯ ತೆರಿಗೆ ಇಲಾಖೆಗೆ ಅಡಿಷನಲ್ ಕಮಿಷನರ್ ಆಗಿ ಸೇರ್ಪಡೆಯಾದರು. ಭ್ರಷ್ಟರ ಪಾಲಿನ ಸಿಂಹ ಸ್ವಪ್ನ. ತೆರಿಗೆಯನ್ನು ವಂಚಿಸುತ್ತಿದ್ದಂತಹ ದೊಡ್ಡ ದೊಡ್ಡ ಬಿಲ್ಡರ್ಗಳು, ಮಾಲ್ಗಳು ಹಾಗೂ ಕಾರ್ಪೊರೇಟ್ ಸಂಸ್ಥೆಗಳ ಮೇಲೆ ದಾಳಿಯನ್ನು ಮಾಡಿದರು. ನೂರಾರು ಕೋಟಿ ರೂಪಾಯಿಯ ತೆರಿಗೆಯನ್ನು ಸರ್ಕಾರದ ಬೊಕ್ಕಸಕ್ಕೆ ಸೇರಿಸಿದರು. ಸುಮಾರು 400 ಕೋಟಿಗೂ ಅಧಿಕ ತೆರಿಗೆಯನ್ನು ಪತ್ತೆ ಹಚ್ಚಿದರು. ಇದರಿಂದ ಅನೇಕ ಪ್ರಭಾವಿ ವ್ಯಕ್ತಿಗಳು ಅವರ ವಿರುದ್ಧ ತಿರುಗಿಬಿದ್ದರು. DK ರವಿಯವರಿಗೆ ಶಿಕ್ಷಣದ ಮೇಲೆ ಅಪಾರ ಪ್ರೀತಿ ಇತ್ತು. ಉಚಿತ ಕೋಚಿಂಗ್. ಬಡ ವಿದ್ಯಾರ್ಥಿಗಳು ಮತ್ತು UPSC, IAS, KAS ಪರೀಕ್ಷಾ ಆಕಾಂಕ್ಷಿಗಳಿಗೆ ಅವರು ಪ್ರತಿ ಭಾನುವಾರ ಉಚಿತವಾಗಿ ತರಗತಿಗಳನ್ನು ತೆಗೆದುಕೊಳ್ಳುತ್ತಿದ್ದರು. ತಾವು ಪಟ್ಟಂತಹ ಕಷ್ಟ ಬೇರೆ ಯುವಕರು ಯುವತಿಯರು ಪಡಬಾರದು ಎಂಬಂತಹ ಆಸೆ ಅವರದಾಗಿತ್ತು. ಸ್ಫೂರ್ತಿದಾಯಕ ಭಾಷಣ. ಅವರು ಸದಾ ಯುವ ಜನತೆಗೆ ಹೇಳುತ್ತಿದ್ದಂತಹ ಮಾತು, ನೀವು ಜಗತ್ತನ್ನು ಬದಲಾಯಿಸುವ ಶಕ್ತಿಯಾಗಿ ಮಾನವ ಕುಲದ ಹಿತಕ್ಕಾಗಿ ಕೆಲಸವನ್ನು ಮಾಡಿ. ಅದೇ ರೀತಿ ಬದಲಾವಣೆ ನಮ್ಮಿಂದಲೇ ಆರಂಭವಾಗಲಿ, ಪ್ರಾಮಾಣಿಕವಾಗಿ ಕೆಲಸ ಮಾಡುವವನಿಗೆ ಭಯವೇಕೆ ಎಂದು ಸದಾ ಹೇಳುತ್ತಿದ್ದರು. ಮಾರ್ಚ್ 16, 2015ರಂದು ಕರ್ನಾಟಕವನ್ನೇ ನಡುಗಿಸುವಂತಹ ಸುದ್ದಿಯೊಂದು ಕೇಳಿಬಂತು. DK ರವಿಯವರು ಬೆಂಗಳೂರಿನ ತಮ್ಮ ಮನೆಯಲ್ಲಿ ಶವವಾಗಿ ಪತ್ತೆಯಾದರು. ಈ ಸಾವು ಆತ್ಮಹತ್ಯೆಯೋ ಅಥವಾ ಕೊಲೆಯೋ ಎಂಬ ದೊಡ್ಡ ವಿವಾದ ಸೃಷ್ಟಿಯಾಯಿತು. ರಾಜ್ಯಾದ್ಯಂತ ದೊಡ್ಡ ದೊಡ್ಡ ಪ್ರತಿಭಟನೆಗಳು ನಡೆದವು. ನಂತರ ಈ ಪ್ರಕರಣವು CBI ಕೈಯನ್ನು ಸೇರಿತು. ವೈಯಕ್ತಿಕ ಕಾರಣಗಳಿಂದಾಗಿ ಇದು ಆತ್ಮಹತ್ಯೆ ಎಂದು CBI ವರದಿ ನೀಡಿತಾದರೂ ಇಂದಿಗೂ ಅನೇಕ ಜನರು ಇದನ್ನು ನಂಬಲು ಸಿದ್ಧರಿಲ್ಲ. ಶ್ರೀ DK ರವಿಯವರು ಇವತ್ತು ನಮ್ಮೊಂದಿಗಿಲ್ಲದಿರಬಹುದು, ಆದರೆ ಪ್ರಾಮಾಣಿಕ ಮತ್ತು ಧೈರ್ಯದ ಕಥೆಗಳು ಇಂದಿನ ಯುವ ಜನತೆಗೆ ದೊಡ್ಡ ಸ್ಫೂರ್ತಿ. ಅಧಿಕಾರ ಎಂದರೆ ಕೇವಲ ಸವಲತ್ತಲ್ಲ, ಅದು ಜನಸೇವೆ ಮಾಡುವ ಜವಾಬ್ದಾರಿ ಎಂದು ಅವರು ತೋರಿಸಿಕೊಟ್ಟರು. ಸ್ನೇಹಿತರೆ, DK ರವಿಯಂತಹ ಪ್ರಾಮಾಣಿಕ ಅಧಿಕಾರಿಗಳು ಇಂದಿನ ಸಮಾಜಕ್ಕೆ ಬೇಕಾಗಿದ್ದಾರೆ. ನಿಮಗೆ DK ರವಿಯವರ ಬಗ್ಗೆ ಏನು ಅನಿಸುತ್ತೆ ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.